ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಟಾಪಿಕ್ ಬಂದು ಮೋಸ್ಟ್ ಆ್ಯಂಟಿಸಿಪೇಟೆಡ್ ಮೂವೀಸ್ ಆಫ್ 2026. ಇದನ್ನು ನಾವು ಲ್ಯಾಂಗ್ವೇಜ್ ವೈಸ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಫಸ್ಟ್ ಕನ್ನಡಲ್ಲಿ ಟಾಕ್ಸಿಕ್. ಆಬ್ವಿಯಸ್ಲಿ ಬಿಗ್ಗೆಸ್ಟ್ ಮೂವಿ, ಬಜೆಟ್ ಇದರಲ್ಲೂ ಆಯಿತು ಮತ್ತು ಸ್ಟಾರ್ ಕಾಸ್ಟಲ್ಲೂ ಆಯಿತು. ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಡೈರೆಕ್ಟೆಡ್ ಬೈ ಗೀತು ಮೋಹನ್ ದಾಸ್. ಹೌದು, ಮ್ಯೂಸಿಕ್ ಎಲ್ಲ ತುಂಬ ಜನ ಕೊಡ್ತಿದ್ದಾರೆ. ಸೊ ಆ್ಯಸ್ ಪರ್ ಕನ್ನಡ ಇಂಡಸ್ಟ್ರಿ ದಿಸ್ ಈಸ್ ಬಿಗ್ಗೆಸ್ಟ್ ಮೂವಿ ಆಫ್ ದಿಸ್ ಇಯರ್. ಸೊ ಫಸ್ಟ್ ಲಿಸ್ಟಲ್ಲಿರೋದು ಅದೇ. ಮತ್ತು ಲಿಸ್ಟು ಆ್ಯಂಟಿಸಿಪೇಟೆಡ್ ಅಂದರೆ BRB ಬಿಲಾರಂಗ ಭಾಷಾ, ಸುದೀಪ್ ಸರ್ ಅವ್ರದ್ದು. ಡೈರೆಕ್ಟರ್ ಬಂದು ಅನೂಪ್ ಭಂಡಾರಿ. ಓಕೆ. ವಿಕ್ರಾಂತ್ ರೋಣ. ಆ್ಯಕ್ಚುಲಿ ವಿಕ್ರಾಂತ್ ರೋಣವು ಹೆವಿ ಹೈಪ್ ಆಗಿತ್ತು ಇದೇ ಥರನೇ. ಹೌದು, ಬಟ್ ಅವ್ರು ಡಿಸಪಾಯಿಂಟ್ ಆದಾಗಲೇ ತುಂಬ 3D ಅದು ಇದು ಅಂದ್ಕೊಂಡು. ಬಟ್ ರಿಲೀಸ್ ಆದಮೇಲೆ ಅದೇ ಅವರು 3D ಟೆಕ್ನಾಲಜಿ ವೈಸ್ ಅದು ಚೆನ್ನಾಗಿತ್ತು. ಸಿನಿಮಾಟೋಗ್ರಫಿ ಅದೆಲ್ಲ ನೋಡೋಕೆ ಚೆನ್ನಾಗಿತ್ತು. ಬಟ್ ಅವರು ಇದನ್ನು ಕೂಡ ರಂಗಿತರಂಗ ಯೂನಿವರ್ಸಲ್ಲಿ ಜಾಯ್ನ್ ಮಾಡೋಕ್ಕೆ ಹೋಗಿ ಅದೊಂದು ವರ್ಷ ಆಗ್ಬಿಡ್ತು. ಸೇಮ್ ಕ್ಲೈಮ್ಯಾಕ್ಸು. ಬಟ್ ಇದು 2209 AD ಫ್ಯೂಚರಿಸ್ಟಿಕ್ ಮೂವಿ. ಓಕೆ. ಸೊ ಯಾವ ಥರ ಮಾಡಿದಾರಂತ ನೋಡ್ಬೇಕು. ಅದು ಸುದೀಪ್ ಸರ್ ಜೊತೆ ಕಂಟಿನ್ಯೂ ಸಿಕ್ಕಿದೆ ಅಂದರೆ ಯೂಸ್ ಮಾಡ್ಕೊಂಡ್ರೆ ಯೂಸ್ ಮಾಡ್ಕೊಳ್ಬೇಕು. ಟೈಮ್ ತೊಗೋತಿದ್ದಾರೆ, ತುಂಬ ತೊಗೊಂಡ್ರೆ ಪರವಾಗಿಲ್ಲ. ಒಳ್ಳೆಯ ಒಂದು ಔಟ್ಪುಟ್ ಒಂದು ಕೊಟ್ಟರೆ ಸಾಕು. ಆಲ್ಮೋಸ್ಟ್ 2026 ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಬಟ್ ಅದೇ ಸುದೀಪ್ ಸರ್ಗೂ ಒಂದು ಹಿಟ್ ಬೇಕು. ಅವರು ಫಸ್ಟ್ ಈ ಝೋನಿಂದ ಹೊರಗೆ ಬರ್ಬೇಕು. ಅವರು ಸೀರೀಸ್ ಮ್ಯಾಕ್ಸ್ ಮಾರ್ಕ್ ಮತ್ತು ಫಸ್ಟ್ ಆಫ್ ಆಲ್ ಆ ಡೈರೆಕ್ಟರ್ ಜೊತೆ ಬಿಟ್ಬಿಡ್ಬೇಕು. ಅದು ತಮಿಳ್ ಪ್ರೊಡಕ್ಷನ್ಸ್ ಅವರಿಂದ ಮಾತ್ರ ಬಿಟ್ಬಿಡ್ಬೇಕು. ಯಾಕಂದರೆ ಆಯಿತು, ಮ್ಯಾಕ್ಸಿಗೆ ನಮಗೆ ಮ್ಯಾಕ್ಸಿಮಮ್ ಸಾಕಾಗಿ ಹೋಗಿತ್ತು. ಅದಾದ್ಮೇಲೆ ಮತ್ತೆ ಮಾರ್ಕ್ ಅಂತ ಮಾಡಿ ಅದೇ ಸೇಮ್ ರೊಟೀನ್. ಒಂದು ದಿನದ ಸ್ಟೋರಿ ಆಯಿತು, ಎರಡು ದಿನದ ಸ್ಟೋರಿ ಆಯಿತು, ನೆಕ್ಸ್ಟ್ 3 ದಿನದ ಸ್ಟೋರಿ ಅಂದರೆ ನಮ್ಮಿಂದ ಆಗಲ್ಲ. ಸೊ ಅವ್ರ ಫ್ಯಾನ್ಸ್ಗೆ ತುಂಬ ಡಿಸಪಾಯಿಂಟ್ ಆಗಿದೆ. ಮಾರ್ಕ್ ಅಂದರೆ ಹೆವಿ ಡಿಸಪಾಯಿಂಟ್ ಆಯಿತು. ಫಸ್ಟ್ ಆಫ್ ಆಲ್ ಮ್ಯಾಕ್ಸಲ್ಲೇ ಹೀರೋಯಿನ್ ಇಲ್ಲ, ಏನಿಲ್ಲ ಅಂತಂದು ಅದಕ್ಕೂ ಇದಾಗಿತ್ತು. ಮಾರ್ಕಲ್ಲೂ ಹೀರೋಯಿನ್ ಇಲ್ಲ. ಅದೇ ನೈಟು ಅದೇ ತಡ್ಕೋಕ್ಕಾಗಲಿಲ್ಲ ಅವ್ರದ್ದು. ಆಲ್ಮೋಸ್ಟ್ ಇನ್ನೊಂದು ನೆಕ್ಸ್ಟ್ ಮೂವಿ ಅನೌನ್ಸ್ ಆಗೋ ಚಾನ್ಸ್ ಐತೆ. ಯಾವುದಂದರೆ ಸುಕುಮಾರ್ ತೆಲುಗು ಡೈರೆಕ್ಟರ್ ಇದ್ದಾರಲ್ಲ, ಅವರು ಅಸಿಸ್ಟೆಂಟ್ ಡೈರೆಕ್ಟ್ರೇ ಮೂವಿ ಮಾಡ್ತಿದ್ದಾರೆ ಅಂತೇನೋ. ಓಕೆ. ರೂಮರ್ಸು. ಓಕೆ. ಗೊತ್ತಿಲ್ಲ. ಆ ಮೂವಿನೇ ಅದೊಂದು ರಾಮ್ ಕಾಮ್ ಅಂತ. ಓಕೆ. ಬರೀ ಇದೇ ಆ್ಯಕ್ಷನಲ್ಲಿ ನೋಡಿ ಎಲ್ಲ ಸಾಕಾಗೈತೆ. ನೋಡ್ಬೇಕು. ಆ ಥರ ರಾಮ್ ಕಾಮ್ ಏನಾದ್ರು ಮಾಡಿದರೆ ಒಂದು ಒಳ್ಳೆ ಹಿಟ್ ಆಗುತ್ತೆ. ಓಕೆ. ಸೊ ನಮಗೆ ರಿಸರ್ಚಲ್ಲಿ ಸಿಕ್ಕಿರೋದು, ಸೊ ದೀಸ್ ಆರ್ ದ ಟಾಪ್ ಮೂವೀಸ್ ಕನ್ನಡ ಇಂಡಸ್ಟ್ರಿಲಿ. ಇನ್ನೂ ಅನ್ಎಕ್ಸ್ಪೆಕ್ಟೆಡ್ಲಿ ಹಿಟ್ ಆಗ್ಬೋದು, ಇನ್ನೂ ತುಂಬ ಮೂವೀಸ್ ಬರ್ಬೋದು. ಲೆಟ್ಸ್ ಹೋಪ್ ದಿಸ್ ಇಯರ್ ವಿಲ್ ಬಿ ವೆರಿ ಗುಡ್ ಫಾರ್ ಕನ್ನಡ ಇಂಡಸ್ಟ್ರಿ. ಲಾಸ್ಟ್ ಇಯರ್ ತುಂಬ ಡಿಸಪಾಯಿಂಟ್ ಆಗಿದೆ. ಅಂದರೆ ಹೇಳ್ಕೊಳ್ಳೋಷ್ಟು ದೊಡ್ಡ ಹಿಟ್ ಯಾವ ಮೂವೀಸ್ ಇಲ್ಲ ಎಕ್ಸೆಪ್ಟ್ ಕಾಂತಾರ, ಸೂ ಫ್ರಮ್ ಸೋ 2 ಬಿಟ್ಟರೆ. ಮತ್ತು ದರ್ಶನ್ ಸರ್ ಅವ್ರ ಮೂವಿ ಕೂಡ ಆ್ಯಾವ್ರೇಜು, ಸುದೀಪ್ ಸರ್ ಮೂವಿ ಕೂಡ ಆ್ಯಾವ್ರೇಜು, ಶಿವಣ್ಣ ಉಪೇಂದ್ರ ಅವ್ರ ಮೂವಿ ಕೂಡ ಆ್ಯಾವ್ರೇಜು. ಸೊ ನೋಡ್ಬೇಕು, ಅಟ್ಲೀಸ್ಟ್ ಈ ಇಯರ್ ಆದರೂ ಸ್ಯಾಂಡಲ್ವುಡ್ ಒಂದೇ ಒಳ್ಳೆ ಲಕ್ ತರುತ್ತಾ ಅಂತ ನೋಡ್ಬೇಕು. ನೆಕ್ಸ್ಟು ತೆಲುಗು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಮೂವಿ ಬಂದು ಪ್ಯಾರಡೈಸ್. ನ್ಯಾಚುರಲ್ ಸ್ಟಾರ್ ನಾಣಿ. ಇದರಲ್ಲೂ ಡೈರೆಕ್ಟರ್ ಬಂದು ಶ್ರೀಕಾಂತ್ ಓದೆಲ್ಲ. ಅವ್ರದ್ದು ಸೆಕೆಂಡ್ ಮೂವಿ. ಹೌದು, ಫಸ್ಟ್ ದಸರಾ ಮಾಡಿದ್ರು. ಅದು ಪಕ್ಕಾ ಕಮರ್ಷಿಯಲ್ ಮೂವಿ. ಆ್ಯಂಡ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಹೌದೌದು. ಫಸ್ಟ್ ಮೂವಿ ಅಂದರೂ ಚೆನ್ನಾಗಿ ಹಿಟ್ಟು ಕೂಡ ಆಯ್ತಾ. 100 crores ಕಲೆಕ್ಷನ್ ಕೂಡ ಆಯ್ತು ಆ ಮೂವಿ. ಮತ್ತು ಅದೇ ಈ ಮೂವಿಗೆ ಅವರು ನಾಣಿ ಅವ್ರದ್ದು ಏನೊಂದು ಸ್ಟ್ರೀಕ್ ಇತ್ತು, ಅನೌನ್ಸ್ ಮಾಡಿ ಡೇಟ್ಗೆ ಮೂವಿ ರಿಲೀಸ್ ಮಾಡ್ತೀನಿ ಅಂತ. ಅದು ಮಿಸ್ ಆಯಿತು ಬಿಕಾಸ್ ಆಫ್ ಇದು ಏನು ಅಂದರೆ ಮೂವಿಗೆ ಬೇಕಾಗಿತ್ತು ಇನ್ನು. ಹೌದು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯಿತು. ಅದು ರಿಲೇಟೆಡೇ ಅವ್ರು ಪೋಸ್ಟ್ಪೋನ್ ಮಾಡಿರೋದು, ನಾಟ್ ಫಾರ್ ಎನಿ ಸಿಲ್ಲಿ ರೀಸನ್ಸ್. ಪಾಸಿಟಿವ್ಸ್ ತುಂಬ ಇದೆ. ಅನಿರುದ್ಧ ಅವ್ರ ಮ್ಯೂಸಿಕ್ಕು, ರೀಸೆಂಟಾಗಿ ಸಾಂಗ್ ಕೂಡ ಆಯಾ ಶೇರ್ ಅಂತ ತುಂಬ ಚೆನ್ನಾಗಿದೆ. ಅದು ಸಾಂಗ್ BGM ಎಲ್ಲ ಲುಕ್ ವೈಸ್ ನಾಣಿದು ಅದೇ ನಾವು ಪೋಸ್ಟ್ರಲ್ಲಿ ಗೊತ್ತಾಗಲಿಲ್ಲ ಸೆಟ್ ಆಗುತ್ತೋ ಇಲ್ವೋ ಅಂತ. ಬಟ್ ಆ ವಿಡಿಯೋ ಸಾಂಗಲ್ಲಿ ಹೌದು ಅಷ್ಟೊಂದು ಆಡ್ ಅಂತ ಏನು ಅನಿಸ್ತಿಲ್ಲ. ಸೊ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪರ್ಪಸ್ಫುಲಿನೇ ಆ ಲುಕ್ ಟ್ರೈ ಮಾಡಿದ್ದಾರೆ. ನೋಡ್ಬೇಕು ಸ್ಟೋರಿಲಿ ಹೆಂಗೆ ಕನೆಕ್ಟ್ ಆಗುತ್ತೆ ಆ ಲುಕ್ಗೆ, ಏನು ಆ ಜಡೆ ಒಂದು ಯೂನಿಕ್ ಪಾಯಿಂಟ್. ಅದನ್ನ ಸ್ಟೋರಿಗೆ ಏನು ಕನೆಕ್ಷನ್ ಇದೆ, ಜಡೆ ಕಟ್ಕೋಬೇಕು ಯಾಕೆ. ಮತ್ತು ಅದು ಫಸ್ಟು ಟೀಸರಲ್ಲಿ ಕೂಡ ಒಂದು ಟ್ಯಾಟೋ ಕೂಡ ಒಂದು ಹೆವಿ ಕಾಂಟ್ರವರ್ಸಿ ಆಗಿತ್ತಲ್ಲ. ಅವರು ಮಾರ್ಚಲ್ಲೇ ರಿಲೀಸ್ ಇತ್ತು ಅದು.
ಇದು ಮಾರ್ಚಲ್ಲಿ ಇದ್ದಿದೆ, ಮತ್ತೆ ಆಗಸ್ಟ್ ಪೋಸ್ಟ್ಪೋನ್ ಮಾಡಿದ್ರು. ನೆಕ್ಸ್ಟ್ ಬಂದು ಗೂಢಾಚಾರಿ 2 ಅಂತ, ಅದು ಅಡ್ವಿಶೇಷ್ ಅವ್ರತೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಥವಾ ಅವೈಟೆಡ್ ಅಲ್ಲಿ ಇದು ಯಾಕೆ ಬಂತು ಅಂದರೆ, ಪಾರ್ಟ್ 1 ಒಂದು ಅಂಡರ್ ಡಾಗ್ ಥರ ಬಂದಿತ್ತು. ಅದು ಅಂಡರ್ ಡಾಗ್ ಥರ ಬಂದು ತುಂಬ ಕಲೆಕ್ಷನ್ ವೈಸ್ ಆಯಿತು. ಆ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ತು ವಿಶೇಷ ಅವ್ರಿಗೆ. ಸ್ಪೈ ಥರ ಈ ತೆಲುಗುಲಿ ಆಲ್ಮೋಸ್ಟ್ ಎಲ್ಲ ಟ್ಯಾಂಕ್ ಆಗಿತ್ತು ಮೂವೀಸಲ್ಲಿ. ಈ ಗೂಢಾಚಾರಿ ಬಂದಾಗ ಒಂದು ಲೆವೆಲ್ ಸೆಟ್ ಮಾಡ್ತದೆ, ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿ. ಅದಾದಮೇಲೆ ಮೇಜರ್ ಅಂತಾನು, ಮೇಜರು ಆ ಥರದ ಮೂವೀಸ್ ಅವ್ರಿಗೆ ಬಂದಿದ್ದು. ಸೊ ಇದರಲ್ಲಿ ಏನೊಂದು ಗ್ರಿಪ್ ಆಗಿ ಮಾಡಿದ್ದು. ಹಂಗೆ ಲೋ ಬಜೆಟ್, ತುಂಬ ಲೋ ಬಜೆಟ್ ಇತ್ತು ಅದರಲ್ಲಿ. ಸೊ ಇದಕ್ಕೆ ಗೂಢಾಚಾರಿ 2 ಅಲ್ಲಿ ಆಬ್ವಿಯಸ್ಲಿ ಪ್ರೊಡಕ್ಷನ್ ವ್ಯಾಲ್ಯೂಸು ಚೆನ್ನಾಗಿರುತ್ತೆ ಆ್ಯಂಡ್ ಅವರು ಗ್ರಿಪ್ಪು ಹಂಗೆ ಹಿಡ್ಕೊಂಡಿರ್ತಾರೆ. ಸೊ ಗೂಢಾಚಾರಿನೂ ಬಂದು ಅಡ್ವಿಶೇಷ್ ಅವ್ರದ್ದೆ. ಹೌದು, ಅದು ಚೆನ್ನಾಗಿರುತ್ತೆ ಅಂತ. ಮೋಸ್ಟ್ಲಿ ಸ್ಟೋರಿ ಕೂಡ ಅವ್ರದ್ದೇ ಅನ್ಸುತ್ತೆ ಅದು ಗೂಢಾಚಾರಿ. ಇರಬೇಕು. ಯಾಕಂದ್ರೆ ಅಲ್ಲಿಂದಾನೇ ಅವ್ರದ್ದು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿದ್ದಲ್ಲ ಗೂಢಾಚಾರಿ. ಅದು ಕೂಡ ಪ್ರಾಮಿಸಿಂಗ್ ಮೂವಿನೇ. ಎಸ್, ಆಯ್ತಾ. ನನಗೆ ತೆಲುಗಲ್ಲಿ ಇಷ್ಟೇ ಅನ್ಸುತ್ತೆ ಈ ವರ್ಷ ಬರ್ತಾರೆ. ಈ ವರ್ಷ ಅದೇ ಅಂದರೆ ಕನ್ಫರ್ಮ್ ರಿಲೀಸ್ ಆಗುತ್ತೆ ಅನ್ನೋದಿದೆ. ಬಟ್ ಬಿಗ್ಗೆಸ್ಟ್ ಸ್ಟಾರ್ಸ್ ಅಂತ ಇರೋರಲ್ಲಿ ಅವ್ರದ್ದೆಲ್ಲ ಇನ್ನೂ ಮೇಕಿಂಗಲ್ಲಿ ಇದ್ದಾವೆ ತುಂಬ. ಮಹೇಶ್ ಬಾಬು ಸರ್ದು ಅದು ನೆಕ್ಸ್ಟ್ ಇಯರ್ ಅಂತ, ಮತ್ತೆ ಅಲ್ಲು ಅರ್ಜುನ್ ಅವ್ರದ್ದು ಅದನ್ನ ಎಕ್ಸಾಕ್ಟ್ ಡೇಟ್ ಅನೌನ್ಸ್ ಮಾಡಿ. ಮತ್ತೆ ಜೂನಿಯರ್ NTR, ಪ್ರಶಾಂತ್ ನೀಲ್ ಕಾಂಬೋ ಅವ್ರದ್ದು ಐ ಥಿಂಕ್ ಈ ಇಯರ್ ಆಲ್ಮೋಸ್ಟ್ ಚಾನ್ಸ್ ಇಲ್ಲ. ಇಯರ್ ಎಂಡಲ್ಲಿ ಹೇಳೋಕ್ಕಾಗಲ್ಲ, ಅನೌನ್ಸ್ ಮಾಡ್ಬೋದು. ಅದೇ ಇಯರ್ ಎಂಡಲ್ಲಿ ಮೇ ಬಿ ಬರ್ಬೋದು. ಇದೇ ಥರ ಪ್ರಭಾಸ್ ಸರ್ ಅವ್ರದ್ದು ಫೌಜಿ ಕೂಡ ಇನ್ನೂ ಡೌಟು. ಹೌದು, ಫೌಜಿ ಬರುತ್ತಾ, ಸ್ಪಿರಿಟ್ ಬರುತ್ತಾ, ಬಟ್ ಈ ವರ್ಷ ಅಂತೂ ಬರೋ ಚಾನ್ಸಸ್ ಇಲ್ಲ. ಎಂಟರ್ಟೈನಿಂಗ್ ಮೂವೀಸ್ ಅಂತೂ ಬರುತ್ತೆ, ಬಟ್ ಅದೇ ಬಿಗ್ಗೆಸ್ಟ್ ನೇಮ್ಸ್ ಅವೈಟ್ ಎಕ್ಸ್ಪೆಕ್ಟೆಡ್ ಅನ್ನೋ ಥರದ್ದು ಲಿಸ್ಟ್ ಇಲ್ಲಿಗೆ ಎಂಡ್ ಆಗುತ್ತೆ ನಾವು ನೋಡಿರೋದು. ನೆಕ್ಸ್ಟು ತಮಿಳ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ. ಇದರಲ್ಲಿ ಫಸ್ಟ್ ಅಂದರೆ ಜನನಾಯಕನ್. ಇದು ಯಾವಾಗಲೂ ರಿಲೀಸ್ ಆಗಬೇಕಾಗಿತ್ತು, ಪೊಂಗಲ್ ರಿಲೀಸ್ ಆಗಬೇಕಾಗಿತ್ತು. ಹಂಗೆ ಹೈಪ್ ಕೂಡ ಹಂಗೆ ಇತ್ತು, ಯಾಕಂದರೆ ಇದು ವಿಜಯ್ ಸರ್ ಅವ್ರದ್ದು ಲಾಸ್ಟ್ ಮೂವಿ ಅಂತ. ಇದು KVN ಪ್ರೊಡಕ್ಷನ್ಸ್ ಅಗೇನ್. ಮೋಸ್ಟ್ ಅನ್ಫಾರ್ಚುನೇಟ್ ಪ್ರೊಡಕ್ಷನ್ ಹೌಸ್ ರೈಟ್ ನಾವು. ಪಾಪ ಅವ್ರು ಏನಕ್ಕೆ ಈ ಥರ ಆಗ್ತೈತೆ ಅಂತ ಗೊತ್ತಿಲ್ಲ. ಡೈರೆಕ್ಟ್ರು H. ವಿನೋದ್ ಅವರು. ಹಾಂ, ಒಳ್ಳೆ ಡೈರೆಕ್ಟ್ರು. ಬಟ್ ಸೆಂಟ್ರಲ್ಲಿ ಒಂದು ಸ್ವಲ್ಪ ರೂಟ್ ತಪ್ಪಿತ್ತು. ಬಟ್ ಆಯ್ತು. ಇದು ಭಗವಂತ ಕೇಸರಿ ರಿಮೇಕ್ ಇದು. ಬಟ್ ಇವರು ಫುಲ್ ಅದನ್ನೇ ಇಟ್ಟಿಲ್ಲ, ಸ್ವಲ್ಪ ಒಂದು 40% ಆ ಥರ ಚೇಂಜಸ್ ಕೂಡ ಮಾಡಿದೆ. ಬಟ್ ಅದೇ ಲಾಸ್ಟ್ ಮೂವಿಗೆ ರಿಮೇಕ್ ತೊಗೊಂಡಿರೋದು ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಮಿ. ಹೌದು, ಅಷ್ಟೊಂದು ಸ್ಟಾರ್ಡಮ್ ಇದ್ದಂಥ ಕರಿಯರ್ಗೆ ಲಾಸ್ಟ್ ಮೂವಿ ಬಂದು ನೀವು ಅಲ್ಲ ಅದು ಏನಕ್ಕಂತಾನು ಒಂದು ರೀಸನ್ ಐತೆ. ಅವರು ಇದು ಅವ್ರ ಪೊಲಿಟಿಕಲ್ ಕರಿಯರ್ ಕೂಡ ಏನಾದ್ರು ಪ್ಲಸ್ ಆಗಲಿ ಅಂತ ಮೇನ್ ಅದು ಪೋಸ್ಟ್ಪೋನ್ ಆಗೋಕ್ಕೆ ರೀಸನ್ ಕೂಡ ಅದೇ. ಲೈಕ್ ಪೊಲಿಟಿಕಲಿ ತುಂಬ ಕೌಂಟರ್ ಡೈಲಾಗ್ಸ್ ಎಲ್ಲ ಕೊಟ್ಟು ಆ ಥರ ಇದೆ. ಅದೇ ರೀಸನ್ ಹೇಳಿನೇ ಅವರು ಸೆನ್ಸಾರ್ ಮೂಮೆಂಟಲ್ಲೇ ಸ್ಟಾಪ್ ಮಾಡಿಸೋರು. ಅದು ಪೋಸ್ಟ್ಪೋನ್ ಯಾವ ಥರ ಆಗೈತೆ ಅಂತಂದರೆ ನೆಕ್ಸ್ಟ್ ರಿಲೀಸ್ ಡೇಟೇ ಯಾವಾಗ ಅಂತಲೇ ಗೊತ್ತಿಲ್ಲ, ಕೇಳಂಗೂ ಇಲ್ಲ, ಕ್ಲಾರಿಟಿನೇ ಕೊಡ್ತಿಲ್ಲ. ಹೌದು. ಸೊ ಈ ವರ್ಷ ಎಕ್ಸ್ಪೆಕ್ಟೆಡ್ ಹೌದು, ಬಟ್ ಮೇ ಬಿ ಡಿಸೆಂಬರ್ ತನಕನೂ ಪುಷ್ ಆಗ್ಬೋದು. ಹೌದು, ಹೇಳಕ್ಕೆ ಸೀರಿಯಸ್ ಕಂಡೀಷನ್ ಇದೆ ಅದ್ರ. ಬಟ್ ಬಜೆಟ್ ಅಂತೂ ತುಂಬ ಹಾಕಿದ್ದಾರೆ KVN. ಹೌದು, ಬಜೆಟ್ ಹೆವಿ ಬಜೆಟ್. ನೋಡಬೇಕು, ಇಟ್ಟಂತ್ರ ಆಗುತ್ತೆ 100%. ಯಾಕಂದರೆ ಅವ್ರು ಲಾಸ್ಟ್ ಮೂವಿ ಅಂತಲೇ ಹೈಪು. ಅದೇ ಆಬ್ವಿಯಸ್ಲಿ ವ್ಯೂವರ್ಶಿಪ್ ಅಂತೂ ಬರುತ್ತೆ. ಹೌದು, ಸ್ಟೋರಿ ಕೂಡ ಆಬ್ವಿಯಸ್ಲಿ ಭಗವಂತ ಕೇಸರಿ ಇಂದ ಇನ್ಸ್ಪೈರ್ ಆಗಿರೋ ಅಂತೂ ಚೆನ್ನಾಗಿನೇ ಐತೆ ಅದಂತೂ. ಅದೇ ಒನ್ ಟೈಮ್ ವಾಚಬಲ್ ಮೂವಿ. ಮ್ಯೂಸಿಕ್ ಬೈ ಅನಿರುದ್ಧ್ ಚೆನ್ನಾಗೇ ಕೊಟ್ಟಿದ್ದಾರೆ. ಸಾಂಗ್ಸ್ ಎಲ್ಲ ಚೆನ್ನಾಗೈತೆ. ಓಕೆ, ನೋಡೋಣ ರಿಲೀಸ್ ಆದಾಗ ಏನಾಗುತ್ತೆ ಅಂತ. ಬಟ್ ಅದೇ ಯಾವುದೇ ಮೂವಿನ ಒಂದು ಸರ್ಟೆನ್ ಟೈಮಲ್ಲಿ ರಿಲೀಸ್ ಮಾಡಬೇಕು ಅಂದ್ಕೊಂಡು ಕ್ರಿಯೇಟಿವ್ ಆಗಿ ಪೋಸ್ಟ್ಪೋನ್ ಮಾಡಿದ್ರೆ ಅದು ಸಕ್ಸಸ್ ಆಗೋ ಚಾನ್ಸ್ ಇರುತ್ತೆ, ಒಂದು ಎಥಿಕಲಿ ಚೆನ್ನಾಗಿರುತ್ತೆ. ಬಟ್ ಈ ಥರ ಪೊಲಿಟಿಕಲ್ ಅಜೆಂಡಾಯಿಂದ ಏನೋ ನಿಂತ್ಕೊಂಡು ಮುಂದೆ ಹೋದರೆ ಶೋರಾಗಿ ಹೇಳೋಕ್ಕಾಗಲ್ಲ. ಮೂವಿ ಮತ್ತೆ ಹಿಟ್ ಆಗೇ ಆಗುತ್ತೆ, ಇಲ್ಲ ಜನ ಅದೇ ಥರ ನೋಡ್ತಾರೆ, ಅದೇ ಎಕ್ಸ್ಪೆಕ್ಟೇಷನ್ ಅದೇ ಹೈಪಲ್ಲೇ ಇನ್ನೂ ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಲೆಟ್ ಸಿ. ಮತ್ತು ಸೆಕೆಂಡು ಇದು ಜೈಲರ್ 2. ಮೋಸ್ಟ್ ಎಂಟರ್ಟೈನ್ಡ್ ಮೂವಿ. ಹೌದು, ರಿಲೀಸ್ ಆದಾಗ ಜೈಲರ್. ಡಾರ್ಕ್ ಕಾಮಿಡಿ. ನೆಲ್ಸನ್ ಸರ್ ಡೈರೆಕ್ಟ್ರು, ಮತ್ತು ಅನಿರುದ್ಧ್ ಮ್ಯೂಸಿಕಲ್. ಆಬ್ವಿಯಸ್ಲಿ ಅವ್ರನ್ನ ಬಿಟ್ಕೊಡೋದು. ಮೇನ್ ಜೈಲರ್ ಹಿಟ್ಟಾಗಿ ಮೇನ್ ರೀಸನ್ನೇ ಮ್ಯೂಸಿಕ್ಕು, BGM ಮತ್ತು ಕ್ಯಾಮಿಯೋಸ್. ಎಸ್, ಇವೆರಡಿಲ್ಲ ಅಂತಂದರೆ ಮೂವಿ ಅಷ್ಟೊಂದು ಹಿಟ್ಟಾಗ್ತಿರ್ಲಿಲ್ಲ. ಎಸ್ಪೆಷಲಿ ಶಿವಣ್ಣ ಸರ್ ಅವರು ಕ್ಯಾಮಿಯೋ ಕ್ಯಾರೆಕ್ಟರ್
ಅವಾಗಲೇ ಆ ವರ್ಡ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಉಟ್ಕೊಂಡಿದ್ದು ಇನಿಷಿಯಲಿ ಯಾರು ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ಅದನ್ನ. ತಮಿಳ್ ಆಡಿಯನ್ಸ್ ಅಂತರೂ ಎಲ್ಲ ಅಂದ್ರೆ ಅದೇ ಆ ಎಂಟ್ರಿಗೆ ಒಂಥರ ನಾವು ಕನ್ನಡ ಆಡಿಯನ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಆ ಥರ ರಿಯಾಕ್ಟ್ ಮಾಡಿದ್ರು. ಇನ್ನೊಂದೇನಂದ್ರೆ ರೂಮರ್ಸ್ ಪ್ರಕಾರ ಶಾರುಖ್ ಖಾನ್ ಸರ್ ಅವ್ರು ಕೂಡ ಇದಾರೆ ಅಂತ. ಕ್ಯಾಮಿಯೋ. ಓಕೆ, ನೋಡ್ಬೇಕು ಆ ಥರ ಏನಾರು ಇದ್ರೆ ಇನ್ನೂ ಚೆನ್ನಾಗಿರತ್ತೆ ಅಂತ. ಇವರು ಮತ್ತೆ ಹಳೆ ಕ್ಯಾಮಿಯೋಸ್ನೆಲ್ಲ ವಾಪಸ್ ತರ್ತಾರ ಇಲ್ಲ ಗೊತ್ತಿಲ್ಲ. ಒಳ್ಳೆ ಹೈಪ್ ಐತೆ ಮೂವಿ ಮಾತ್ರ. ಮತ್ತು ಅದಾದಮೇಲೆ ಸಾರ್ಪಟ್ಟ ಪರಂಪರೆ ಇದು ಆ್ಯಕ್ಚುಲಿ ಪಾರ್ಟ್ 2 ಇದು. ಸಾರ್ಪಟ್ಟ ಪರಂಪರೆ ಪಾರಂಜಿತ್ ಡೈರೆಕ್ಟರ್ ಅವರು. ಫಸ್ಟ್ ಪಾರ್ಟ್ ಅದು ಆ್ಯಕ್ಚುಲಿ ಕ್ರೇಜಿ ಮೂವಿ, ಬಟ್ ಡೈರೆಕ್ಟ್ OTT ರಿಲೀಸ್ ಆಗಿತ್ತು. ಬಿಕಾಸ್ ಅದು ಅವಾಗ ಕರೋನಾ ಲಾಕ್ಡೌನ್ ಇತ್ತು, ಥಿಯೇಟರ್ಸ್ ಓಪನ್ ಆಗ್ತಿರಲಿಲ್ಲ. ಹೌದು ಕ್ರೇಜಿ ಮೂವಿ, ಬಾಕ್ಸಿಂಗ್ ರಿಲೇಟೆಡ್ ಮೂವಿ ಇತ್ತು. ಒಳ್ಳೆ ಕಂಟೆಂಟ್. ಒಂದಲ್ಲಿ ಅದೇ ಒಂದು ಮೋಟಿವೇಶ್ನಲ್ ಫೀನಿಕ್ಸ್ ಸ್ಟೋರಿನ ತೊಗೊಂಡಿರೋದು. ಅಂದರೆ ಒಂದು ಒಂದು ಪಕ್ಷಿನ ಫೀನಿಕ್ಸ್ ಅಂತ ಬರ್ಡ್ ಸುಟ್ಟಾಕಿದ್ರು ಬೂದಿಯಿಂದ ಮತ್ತೆ ಬಂದು ಹಾರುತ್ತೆ ಅನ್ನೋ ಥರ ಆ ಸ್ಟೋರಿನ ಸ್ವಲ್ಪ ಕ್ಯಾಸ್ಟಿಸಮ್ ಎಲ್ಲ ಮಿಕ್ಸ್ ಮಾಡಿ ಅಪ್ರೆಷನ್ ಎಲ್ಲ ಮಿಕ್ಸ್ ಮಾಡಿ. ಕ್ಯಾಸ್ಟಿಸಮ್ ಬಿಟ್ಟಂತರೂ ಮಾಡೋದೇ ಇಲ್ಲ ಅನ್ಸುತ್ತೆ ಪಾರಂಜಿತ್ ಅವರು. ಎಂಥ ಸ್ಟೋರಿನಾಗಲಿ ಅಟ್ಲೀಸ್ಟ್ ಒಂದಾದ್ರೂ ಪಾಯಿಂಟ್ ಕ್ಯಾಸ್ಟ್ ಬಗ್ಗೆ ತಂದೇ ಇರ್ತಾರೆ. ಅದೊಂದೇ ನಂಗೆ ಲೈಕ್ ಆಗದೆ ಇರೋದಂದ್ರೆ. ಬಟ್ ಅದು ಈ ಅವ್ರ ಕ್ಯಾಸ್ಟಿಸಮ್ ತೋರಿಸ್ತಿದ್ದಾರೆ ಅಂದ್ರು ಸ್ಟೋರಿಗೆ ಅದು ರಿಕ್ವೈರ್ಡ್ ಇದ್ರೆ ತೋರಿಸಿದ್ರೆ ಇಸ್ ಓಕೆ. ಬಿಕಾಸ್ ಅದೆಲ್ಲ ಮೊದಲು ಆಗಿರುತ್ತೋ ಇಲ್ಲ ಕೆಲವೊಂದು ನ್ಯೂಸ್ ನೋಡ್ತೀವಿ, ವೇರಿಯಸ್ ನ್ಯೂಸ್ ಇರುತ್ತೆ, ಇನ್ನೂ ಕೆಲವೊಂದು ಕಡೆ ಅಪ್ರೆಷನ್ ಆಗ್ತಿರ್ಬೋದು. ಬಟ್ ಇವಾಗ ಆಲ್ಮೋಸ್ಟ್ ಇಲ್ಲ, ದೇ ಆರ್ ಓನ್ಲಿ ಡೂಯಿಂಗ್ ಗುಡ್ ಇನ್ ಸೊಸೈಟಿ. ಈಗಲೂ ಅದನ್ನೇ ಹಿಡ್ಕೊಂಡು ಮಾಡೋದು ಅಂದರೆ ಸ್ವಲ್ಪ ಒಂಥರ ಹೆಂಗಾಗತ್ತೆ ಅಂದ್ರೆ ಇಂಪೋಸ್ ಮಾಡ್ದಂಗಾಗುತ್ತೆ. ಓಕೆ, ಮೂವಿಲೆನ್ಸ್ ಅದೇ ಆಡಿಯನ್ಸ್ ಒಂದು ನ್ಯೂಟ್ರಲ್ ಆಗಿ ನೋಡ್ತಿರ್ತಾರೆ. ಬಟ್ ಒಂದೇ ಜಾನ್ರನ ಕಂಟಿನ್ಯೂ ಮಾಡಿಕೊಂಡು ಒಂದು ಅಜೆಂಡಾ ಇಟ್ಕೊಂಡು ಮಾಡಿದ್ರೆ ಅದನ್ನೂ ಆಬ್ವಿಯಸ್ಲಿ ಈಗ ಯಾರು ಒಂದು ಆಡಿಯನ್ಸ್ ಮೂವಿ ಥರ ನೋಡ್ತಿರ್ತಾರೋ ಅವರು ಎಲ್ಲೋ ಒಂದು ಕಡೆ ರಿಪೀಟೆಡ್ ಅನಿಸ್ದಾಗ ಅವರು ಅದನ್ನ ಕ್ಯಾಚ್ ಮಾಡ್ತಾರೆ. ಇವನ್ ಕಬಾಲಿ ಮೂವಿ ಇದು ಡೈರೆಕ್ಟ್ ಮಾಡಿದ್ರಲ್ಲ, ಅದು ಒಳ್ಳೆ ದೊಡ್ಡ ಗ್ಯಾಂಗ್ಸ್ಟರ್ ಮೂವಿ. ಮಲೇಷ್ಯಾ ಬ್ಯಾಕ್ ಡ್ರಾಪ್ ಅದು. ಅದರಲ್ಲಿ ಕೂಡ ಕ್ಯಾಸ್ಟಿಸಮ್ ತಂದಿದ್ದಾರೆ ಅಂದರೆ ಇವರು ನನಗನ್ಸಿದ ಮಟ್ಟಿಗೆ ಇವರು ಕ್ಯಾಸ್ಟ್ ಅದನ್ನು ಬಿಟ್ಟು ಹೋಗಲ್ಲ, ಬರೋದಿಲ್ಲ ಅನ್ಸುತ್ತೆ. ಓಕೆ, ಬಟ್ ಸಾರ್ಪಟ್ಟ ಪರಂಪರೆ ಮೂವಿ ಬಂದಂಗೆ ನಾವು ಅದರಲ್ಲಿ ತೊಗೊಂಡಿದ್ದು ಅದೇ ಆ ಫೀನಿಕ್ಸ್ ಥಿಯರಿ ಮತ್ತು ಹಾರ್ಡ್ಶಿಪ್ಸ್ ಏನಿರುತ್ತೆ, ಒಂದು ಫೇಲ್ಯೂರ್ ಆದಮೇಲೆ ಮತ್ತೆ ಕಮ್ ಬ್ಯಾಕ್ ಹೆಂಗಿರಬೇಕು ಅಥವಾ ಹೆಂಗಿರುತ್ತೆ ಅನ್ನೋದು ವಾಸ್ ಟೋಲ್ಡ್ ಗುಡ್. ಹೌದು, ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ಮೂವೀಸಲ್ಲಿ ಎಫರ್ಟ್ಸ್, ಆರ್ಯ ಅವ್ರದ್ದು ಎಫರ್ಟ್ಸ್ ಕ್ರೇಜಿ, ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದರಲ್ಲೇ. ಮತ್ತೆ ಡ್ಯಾನ್ಸಿಂಗ್ ರೋಸ್ ಅಂತ ಒಂದು ಕ್ಯಾರೆಕ್ಟರ್, ಅದು ಕ್ರೇಜಿ ಕ್ಯಾರೆಕ್ಟರ್. ಅದರಲ್ಲ ಫೈಟ್ ರಿಲೇಟೆಡ್, ಬಾಕ್ಸಿಂಗ್ ರಿಲೇಟೆಡು ತುಂಬ ಒಂದು ಚೆನ್ನಾಗಿದೆ, ಮೋಟಿವೇಟ್ ಮಾಡುತ್ತೆ ನಿಮ್ಗೆ. ಹೌದು. ಸೊ ಇಟ್ ವಾಸ್ ಅ ಗುಡ್ ಮೂವಿ. ಲುಕಿಂಗ್ ಫಾರ್ವರ್ಡ್ ಫಾರ್ ದ ಪಾರ್ಟ್ 2. ಮತ್ತು ಕೊನೆಯಲ್ಲಿ ಬಂದು ಅರಸನ್ ವೆಟ್ರಿ ಸರ್. ಹೌದು, ಆ್ಯಕ್ಚುಲಿ ಎಲ್ಲ ಆಡಿಯನ್ಸು, ತಮಿಳ್ ಆಡಿಯನ್ಸು ವಡ ಚೆನ್ನೈ 2 ಯಾವಾಗ ಅಂತ ಅವ್ರಿಗೆ ಎಲ್ಲೋದ್ರೂ ಕೇಳ್ತಾನೆ ಇರ್ತಾರೆ. ಇವರು ಅದು ಬಿಟ್ಟು ಇವರೆಲ್ಲ ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಎಲ್ಲ ಮಾಡೋಕ್ಕೋಗಿ ಸ್ವಲ್ಪ ಆಫ್ ಝೋನಲ್ಲಿ ಆಗಿದ್ರು ಅನಿಸುತ್ತೆ. ಸೊ ಅರಸನ್ನಲ್ಲಿ STR, ಹೌದು, ಸಿಂಬು ಅವರು, ಮ್ಯೂಸಿಕ್ ಅನಿರುದ್ಧ. ಮ್ಯೂಸಿಕ್ ವೈಸ್ ಅವ್ರು ಮಾಡಿದ್ರಂತೂ ನಮಗಂತೂ ತುಂಬ ಖುಷಿ. ಹೌದು, ಕೇಳೋಕ್ಕೆ ಚೆನ್ನಾಗಿರೋ ಸಾಂಗ್ ಸಿಕ್ಕುತ್ತೆ. ಇದು ಕೂಡ ಇದು ವಡ ಚೆನ್ನೈ ಯೂನಿವರ್ಸಲ್ಲೇ ಬರುತ್ತಂತ ಮೆನ್ಷನ್ ಮಾಡಿದ್ರು. BMS ಅಲ್ಲೂ ಕ್ಯಾರೆಕ್ಟರ್ ಆಂಡ್ರಿಯಾ ಅವ್ರು ಏನು ಒಂದು ವಡ ಚೆನ್ನೈಯಲ್ಲಿದ್ರು ಅವ್ರದ್ದು ಕ್ಯಾರೆಕ್ಟರ್ ಇದರಲ್ಲಿದೆ. ಸೊ ಮೇ ಬಿ ವಡ ಚೆನ್ನೈ ವರ್ಡಲ್ಲೇ ಬಿಲ್ಡಪ್ ಆಗ್ಬೋದು ಅರಸನ್. ಟೀಸರ್ ಏನು ಬಂದಿತ್ತು ಅದು ತುಂಬ ಚೆನ್ನಾಗಿದೆ. ಹೌದು, ಒಂಥರ ಕ್ರೇಜಿ ಫೀಲ್ಸ್ ಬರುತ್ತೆ, ವಡ ಚೆನ್ನೈ ಫೀಲ್ಸ್ ಬರುತ್ತೆ, ಗ್ಯಾಂಗ್ಸ್ಟರ್ ಟೈಪ್ ವೈಬ್ಸ್. ಟ್ರಿಮಾರನ್ ಸರ್. ಸೊ ಲೆಟ್ಸ್ ಹೋಪ್ ಅವ್ರು ಮತ್ತೆ ಅವ್ರ ಝೋನ್ನ ಹುಡ್ಕೊಂಡು ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಮಲಯಾಳಂ ಮೂವಿ ಇಂಡಸ್ಟ್ರಿ 2026 ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ದೃಶ್ಯಂ 3. ಹೌದು, ಬಿಕಾಸ್ 2020 ಲಾಕ್ಡೌನ್ ಟೈಮಲ್ಲಿ ನಮಗೆ ಪ್ರೈಮಲ್ಲಿ ನಾವು ನೋಡಿದ್ದು ದೃಶ್ಯಂ 2. ಆ ದೃಶ್ಯಂ 1ನಲ್ಲಿ ಏನೊಂದು ಆ ಗ್ರಿಪ್ ಇತ್ತು, 2ಅಲ್ಲೂ ಅದನ್ನೇ ಮೇಂಟೈನ್ ಮಾಡ್ಕೊಂಡ್ಬಂದರು ಜಿತ್ತು ಜೋಸೆಫ್ ಅವರು. ಆಬ್ವಿಯಸ್ಲಿ ಸ್ಟಾರ್ ಕಾಸ್ಟ್ ಎಲ್ಲ ಸೇಮೇ ಇರುತ್ತೆ. ಮೇ ಬಿ ನ್ಯೂ ಕ್ಯಾರೆಕ್ಟರ್ಸ್ ಒಂದು 2-3 ಬರ್ಬೋದು, ಪ್ರಾಮಿನೆಂಟ್ ಇರುತ್ತೆ ಅನ್ಸಲ್ಲ. ಬಿಕಾಸ್ ಮೋಹನ್ ಲಾಲ್ ಈಸ್ ದ ಕೀ
ಅವರೇ ಒಂದು ಮೇನ್ ರೋಲ್, ಆ ಸಿಂಪಲ್ಲಾಗಿ ಇದ್ಕೊಂಡು ಅಷ್ಟೆಲ್ಲ ತಲೆ ಓಡಿಸ್ತಾರೆ ಅನ್ನೋ ಅದೇ ಮೇನ್ ಪಾಯಿಂಟ್ ಮೂವಿಗಿರೋದು. ಸೊ ಜಿತು ಜೋಸೆಫ್ ಆ ಥರ ಕಂಟ್ರೋಲ್ ಇಟ್ಕೊಳ್ಳೋದ್ರಲ್ಲಿ ತುಂಬ ಚಂದ. ಮತ್ತು ಪೇಟ್ರಿಯಾಟ್ ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಮೋಹನ್ ಲಾಲ್, ಫಹದ್ ಫಾಸಿಲ್, ಮಮ್ಮೂಟಿ. ಸೊ ಅದೇ ಅದು ಏಪ್ರಿಲಲ್ಲೇ ರಿಲೀಸ್ ಆಗುತ್ತೆ ಇದು. ಸ್ಪೈ ಥ್ರಿಲ್ಲರ್, ಸ್ಪೈ ಆ್ಯಕ್ಷನ್ ಡ್ರಾಮಾ ಇದು. ಸೊ ಅದೇ ಮೋಹನ್ ಲಾಲ್, ಮಮ್ಮೂಟಿ ಬಿಗ್ಗೆಸ್ಟ್ ನೇಮ್ಸ್ ಇನ್ ಮಲಯಾಳಂ ಇಂಡಸ್ಟ್ರಿ. ಸೊ ಹೋಪ್ಸ್ ಇದೆ, ಎಕ್ಸ್ಪೆಕ್ಟೇಷನ್ಸು ತುಂಬ ಇದೆ. ನೋಡ್ಬೇಕು ಯಾವ ಥರ ಮಾಡ್ತಾರೆ ಅಂತ. ಅದಾದಮೇಲೆ ಖಲೀಫಾ ಪೃಥ್ವಿರಾಜ್ ಸುಕುಮಾರನ್ ಸರ್ ಅವ್ರದ್ದು. ಆ್ಯಂಡ್ ತುಂಬ ಸ್ಟಾರ್ ಕಾಸ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿಲ್ಲ. ಆ್ಯಂಡ್ ಈ ಇಯರೇ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ಈಸ್ ವರ್ಕಿಂಗ್ ಇನ್ ರಾಜಮೌಳಿ ಸರ್ ಪ್ರಾಜೆಕ್ಟ್. ನೆಕ್ಸ್ಟ್ ಬಾಲಿವುಡ್ ಬಗ್ಗೆ ಮಾತಾಡ್ಬೇಕು. ಓಕೆ. ಇದರಲ್ಲಿ ಫಸ್ಟ್ ಅಂದರೆ ರಾಮಾಯಣ. ಓಕೆ. ಬಿಗ್ಗೆಸ್ಟ್ ಮೂವಿ ಇನ್ ಇಂಡಿಯಾ ಅಂತ ಫೇಮಸ್ ಆಗ್ತಿದೆ. ಟೆಕ್ನಿಷಿಯನ್ ವೈಸ್, ಬಜೆಟ್ ವೈಸ್. ಓಕೆ. ಅರೌಂಡ್ 2000 crores ಅಂತೆ. ಹ್ಯೂಜ್. ಹೌದು. ಸ್ಟಾರ್ ಕಾಸ್ಟ್ ಕೂಡ ಹೆವಿ ಇದೆ. ಓಕೆ. ರಣಬೀರ್ ಕಪೂರು, ಸಾಯಿ ಪಲ್ಲವಿ ಆ್ಯಂಡ್ ನಮ್ಮ ಯಶ್ ಅವರು. ಓಕೆ. ಸನ್ನಿ ಡಿಯೋಲ್. ಇದರಲ್ಲಿ 2 ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಈ ದಿವಾಲಿ ಅಂತ ಅನೌನ್ಸ್ ಮಾಡಿದ್ದಾರೆ. ಓಕೆ. ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ದಿವಾಲಿ ಅಂತ ಅನೌನ್ಸ್ ಮಾಡಿದ್ದಾರೆ. ರೈಟ್. ಫಸ್ಟ್ ಪಾರ್ಟಲ್ಲಿ ಎಲ್ಲಿಗೆ ಎಂಡ್ ಮಾಡ್ತಾರೆ. ಎಲ್ರಿಗೂ ಗೊತ್ತಿರೋದು ರಾಮಾಯಣ. ಹೌದು. ಬಟ್ ಅದನ್ನ 2 ಪಾರ್ಟಲ್ಲಿ ಅಂದರೆ ಅದೇ ಅವ್ರು ಯಾವ ಥರ ಆರ್ಗನೈಸ್ ಮಾಡ್ತಾರೆ ಅದನ್ನ ಅಂತ. VFX ಟೀಮ್ ಎಲ್ಲ ಫುಲ್ಲು ಹಾಲಿವುಡ್ ಇಂದ ಕರ್ಸ ಆಬ್ವಿಯಸ್ಲಿ. ಎಸ್ಪೆಷಲಿ ಮ್ಯೂಸಿಷಿಯನ್ ನಾನು ಅಬ್ಸರ್ವ್ ಮಾಡೋದು ಹ್ಯಾನ್ಸ್ ಜಿಮ್ಮರ್ ಅವರು. ಹೌದು. ಫಸ್ಟ್ ಟೈಮ್ ಅವರು ಇಂಡಿಯನ್ ಮೂವೀಸಲ್ಲಿ ವರ್ಕ್ ಮಾಡ್ತಿರೋದು. ಅವ್ರ ಜೊತೆ AR ರಹಮಾನ್ ಅವ್ರು ಕೂಡ ಕೊಲಾಬ್ ಆಗ್ತಿದ್ದಾರೆ. ಅದೇ ಹ್ಯಾನ್ಸ್ ಜಿಮ್ಮರ್ ಅವ್ರದ್ದು ತುಂಬ ನೋಟೇಬಲ್ ವರ್ಕ್ಸ್ ಇದೆ. ಇಂಟರ್ಸ್ಟೆಲ್ಲರ್. ಓಕೆ. ಅವ್ರದ್ದು ಪ್ರತಿ ಒಂದು ಮೈಂಡ್ ಫಕ್ ವೀಡಿಯೋಸ್ಗೆಲ್ಲ ಇಂಟರ್ಸ್ಟೆಲ್ಲರ್ ಮ್ಯೂಸಿಕ್ ಯೂಸ್ ಮಾಡೋದು. ಸೊ ಲೆಜೆಂಡ್ ಅವರು ಆಲ್ರೆಡಿ. ಸೊ ಇಂಡಿಯನ್ನಲ್ಲಿ ನಮ್ಮ ಟ್ರೆಡಿಷನ್ಗೆ ಅದು ಹೆಂಗೆ ಅಡಾಪ್ಟ್ ಮಾಡ್ಕೊಂಡು ಮಾಡ್ತಾರೆ, ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಪ್ರೀವಿಯಸ್ ಆಗಿ ರಾಮಾಯಣ ನಾವೇನೋ ಇಮ್ಯಾಜಿನ್ ಮಾಡ್ಕೊಂಡು ಮಾಡಿದ್ದೀವಿ ಅನ್ನೋ ಥರ ಮಾಡಿದೆ. ರಿಯಲ್ ರಾಮಾಯಣನ ರಿಯಲಿಸ್ಟಿಕ್ ಆಗಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಇಟ್ ಈಸ್ ಬಿಗ್ಗೆಸ್ಟ್ ರಿಯಲಿ ಬಾಲಿವುಡ್ ಇಂದ. ನೆಕ್ಸ್ಟ್ ಬಂದು ಕಿಂಗ್. ಮೈ ಫೇವ್ರೆಟ್ ಶಾರುಖ್ ಖಾನ್. ಹೌದು. ಇದು ಕೂಡ ಅವರು ಕಿಂಗ್ ಮೂವಿ ಡೈರೆಕ್ಟರ್ ಸಿದ್ಧಾರ್ಥ್ ಆನಂದ್. ಪ್ರೀವಿಯಸ್ಲಿ ಅವರು ಶಾರುಖ್ ಖಾನ್ ಸರ್ ಅವ್ರಿಗೆ ಮಾಡಿದರು ಪಠಾನ್ ಮೂವಿ. ಅದು ಮ್ಯಾಸಿವ್ ಹಿಟ್, ಅಂದರೆ ಕಮ್ಬ್ಯಾಕ್ ಮೂವಿ. ಹೌದು, ತುಂಬ ಚೆನ್ನಾಗಿ ಮಾಡಿದರು. ಕಿಂಗ್ ಇದು ಯಾವುದು ಪಠಾನ್ ಆದಮೇಲೆ ಅವರು ನೆಕ್ಸ್ಟ್ ಫೈಟರ್ ಅಂತ ಮಾಡಿದರು. ಅದು ಮತ್ತೆ ಡಿಸಪಾಯಿಂಟ್ ಆಯಿತು. ಸಿದ್ಧಾರ್ಥ್ ಆನಂದ್. ಹೌದು. ಸೊ ಶಾರುಖ್ ಖಾನ್ ಅಂತ ಹ್ಯೂಜ್ ಸ್ಟಾರ್ನ ಇಟ್ಕೊಂಡು ಆಲ್ರೆಡಿ ಒಂದು ಇಟ್ಕೊಟ್ಟಿದ್ದಾರೆ. ಚೋಕ್ ಮಾಡೋದು ಈಸ್ ನಾಟ್ ಅ ಗುಡ್ ಥಿಂಗ್. ಹೌದೌದು. ಲೆಟ್ಸ್ ಹೋಪ್ ಈ ಸಲ ಚೆನ್ನಾಗೇ ಮಾಡ್ತಾರೆ ಅಂತ. ಲುಕ್, ಟೀಸರ್ ಎಲ್ಲ, ಮ್ಯೂಸಿಕ್ ಅನಿರುದ್ಧ್ ಮತ್ತೆ ಅವ್ರ ಡಾಟರು ಹನ್ನಾ ಖಾನ್ ಅವರು ಪ್ಲೇ ಮಾಡ್ತಿದ್ದಾರೆ. ನೋಡೋಣ ಯಾವ ಥರ. ಅಭಿಷೇಕ್ ಬಚ್ಚನ್ ಅವ್ರು ಕೂಡ ಇದ್ದಾರೆ ಅಂತ. ಅಭಿಷೇಕ್ ಬಚ್ಚನ್ ಅವರು ಇದ್ದಾರೆ. ಸ್ಟಾರ್ ಕಾಸ್ಟ್ ಇದೆ. ಬಟ್ ಅದೇ ಸಿದ್ಧಾರ್ಥ್ ಆನಂದ್ ಆಫ್ಟರ್ ಫ್ಲಾಪ್ ಮತ್ತೆ ಶಾರುಖ್ ಖಾನ್ ಅವ್ರನ್ನ ಹೆಂಗೆ ಯೂಸ್ ಮಾಡಿಕೊಂಡು ಹೆಂಗೆ ಸಕ್ಸಸ್ ತಗೋತಾರೆ, ದಟ್ ವಿಲ್ ಬಿ ಇದು. ಮತ್ತೆ ಬ್ಯಾಟಲ್ ಆಫ್ ಗಲ್ವಾನ್, ಸಲ್ಮಾನ್ ಖಾನ್ ಸರ್ ಇವರಂತರೂ ಫುಲ್ಲು ಇದರಲ್ಲಿದ್ದಾರೆ ಇವಾಗ. ಅಂದರೆ ಬ್ಯಾಡ್ ಫೇಸಲ್ಲಿದ್ದಾರೆ, ತುಂಬ ಬ್ಯಾಡ್ ಫೇಸ್. ಇದು ಶಾರುಖ್ ಖಾನ್ ಅವರು 2010s ಯಾವ ಥರ ಒಂದು ಸ್ಟ್ರೀಕಲ್ಲಿದ್ದರು, ಆ ಥರ ಸಲ್ಮಾನ್ ಖಾನ್ ಅವ್ರದ್ದು ಬ್ಯಾಡ್ ಫೇಸ್ ನಡೀತಿರೋದು. ಅದು ಡೆಡಿಕೇಶನ್ ಅನ್ಬೇಕಾ ಏನು ಅನ್ಬೇಕಂತ ಗೊತ್ತಿಲ್ಲ. ಬಟ್ ಅವರು ಒಂಥರ ನಾನು ಅವ್ರ ಮೂವಿ ಲಾಸ್ಟಲ್ಲಿ ಅವ್ರ ಮೂವಿ ನನಗಿಷ್ಟ ಆಗಿದೆ ಅಂದರೆ ನನಗೆ ಬಜರಂಗಿ ಭಾಯಿಜಾನ್, ಅದು ಬಿಟ್ಟರೆ ಸುಲ್ತಾನ್ ತನಕನೂ ಅಂದರೆ ಎಫರ್ಟ್ ಕಾಣ್ತಿತ್ತು. ಅದಾದಮೇಲೆ ಅವರು ಎಫರ್ಟ್ ನನಗೇನು ಅಷ್ಟೊಂದು ಕಾಣಿಸ್ಲಿಲ್ಲ. ಅಂದರೆ ಒಂದು ಸರ್ಟೈನ್ ಪಾಯಿಂಟ್ ಹೆಂಗಾಗುತ್ತೆ ಅಂದರೆ ಬಾಲಿವುಡಲ್ಲಿ, ಈವನ್ ಫಾರ್ ಎಕ್ಸಾಂಪಲ್ ಅಕ್ಷಯ್ ಕುಮಾರ್, ಹೌದು, ಏನೋ ಇಯರ್ಲಿ ಒಂದು 8-9 ಮೂವೀಸ್ ಮಾಡ್ಬೋದು. ಬಟ್ ಯಾವ ಮೂವಿನ ಮಾಡ್ತಿದ್ದಾರೋ ಆ ಮೂವಿಗೆ ಅವ್ರದ್ದು ಏನು ಡೆಡಿಕೇಶನ್ ಕೊಡಬೇಕು, ಇಲ್ಲ ಅದೇನು ಒಂದು ವರ್ಕ್ ಮಾಡಬೇಕು. ಬಿಕಾಸ್ ಈಗ ಒಂದೊಂದು ಮೂವಿಗೆ 3-4 ಇಯರ್ಸ್ ತನಕ ಕೊಡ್ತಿದ್ದಾರೆ ಅವ್ರು, ಎಂಥ ಸ್ಟಾರ್ಸೇ ಆಗಲಿ. ನಾನು ಅದನ್ನು ಕರೆಕ್ಟ್ ಅಂತ ಹೇಳ್ತಿಲ್ಲ, ಬಟ್ ಒಂದು ಮೂವಿಗೆ ಅದರದ್ದೊಂದು ಟೈಮಿಂಗು, ಆ ಒಂದು ಡೆಡಿಕೇಶನ್ನು, ಎಫರ್ಟ್ಸು ಕೊಟ್ಟಾಗ್ಲೇ ಆ ಸ್ಟೋರಿನ ಕನ್ವೆ ಮಾಡೋಕ್ಕಾಗೋದು ಅಂತ. ಇವಾಗ ನೋಡಿ, ಇದು ಟೈಗರ್ ಸೀರೀಸ್ 2
ಮ್ಯಾಸಿವ್ ಹೌದೌದು. ಅದಾದಮೇಲೆ ಟೈಗರ್ 3 ಕೂಡ ಆ್ಯಕ್ಚುಲಿ ಹಿಟ್ ಆಗಲೇಬೇಕು, ಯಾಕಂದರೆ 2 ಮೂವಿ ಅಷ್ಟು ದೊಡ್ಡ ಹಿಟ್ ಆಗಿತ್ತು. ಬಟ್ ಡ್ಯೂ ಟು ಲ್ಯಾಕ್ ಆಫ್ ಎಫರ್ಟು ಟೈಗರ್ 3. ಆ್ಯಂಡ್ ಬಾಲಿವುಡಲ್ಲಿ ಇನ್ನೊಂದು ಥಿಂಗ್ ಆಗೋದೇನಂದ್ರೆ ಡೈರೆಕ್ಟರ್ಸ್ ಚೇಂಜ್ ಆಗ್ತಿರ್ತವೆ. 1 ಮಾಡಿದವ್ರಿಗೆ 2 ಮಾಡೋಕ್ಕೆ ಸಿಗಲ್ಲ, 2 ಮಾಡಿದವ್ರಿಗೆ 3 ಮಾಡೋಕ್ಕೆ ಸಿಗಲ್ಲ. ಹೌದು. ಸೊ ದಟ್ಸ್ ದ ಬಿಗ್ಗೆಸ್ಟ್ ಬಿಕಾಸ್ ಆ ಕ್ಯಾರೆಕ್ಟರ್ಸ್ ಅಷ್ಟೇ ಇರುತ್ತೆ. ಆ ಡೈರೆಕ್ಟರ್ದು ಅವ್ರದ್ದು ಒರಿಜಿನಲ್ ವಿಷನ್ ಆಯಿತು, ಆ ಸ್ಟೋರಿಗೆ ಕಂಟಿನ್ಯೂಯೇಷನ್ ಆಯಿತು, ಆ ಥರದ್ದು ಕಟ್ ಆಗ್ತಿರೋದಲ್ಲಿ ಡೈರೆಕ್ಟರೇ ಚೇಂಜ್ ಆದಮೇಲೆ ಅವರು ಅದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತಲ್ಲ, ಅವ್ರು ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೋಗ್ತಾರೆ. ಬಟ್ ಆಡಿಯನ್ಸು ಒಂದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿರ್ತಾರೆ ಆಲ್ರೆಡಿ. ಓಕೆ, ಟೈಗರ್ ಸೀರೀಸ್ ಇಸ್ ಎ ಸ್ಪೈ ಸೀರೀಸ್, ಇದೇ ಒಂದು ಝೋನಲ್ಲಿ ಹೋಗಬೇಕು, ಆ ಪಾತಲ್ಲಿ ಹೋಗ್ಬೇಕು ಅಂತ. ಬಟ್ ಐ ಥಿಂಕ್ ವೆನ್ ಡೈರೆಕ್ಟರ್ ಓನ್ಲಿ ಚೇಂಜ್, ಏನು ಮಾಡೋಕ್ಕಾಗಲ್ಲ. ಅದಾಯಿತು. ರೀಸೆಂಟಾಗಿ ಕಿಸಿಕಾ ಬಾಯ್ ಕಿಸಿಕಾ ಜಾನು, ಅದು ಕೂಡ ಅದೆಲ್ಲ ಅವ್ರ ಲುಕ್ ಎಲ್ಲ ವಿಗ್ಗೆಲ್ಲ ಹಾಕ್ಕೊಂಡು ಅದು ಹೆವಿ ಇದಾಯ್ತು ಅದು. ಮತ್ತು ಇನ್ನೊಂದು ಸಿಕಂದರ್, ಈ ಥರ ಎಲ್ಲ ಅಟರ್ ಫ್ಲಾಪ್ ಮೂವೀಸ್ ಇದೆ. ಸಿಕಂದರ್ ಕೂಡ ಹೆವಿ ಡಿಸಾಸ್ಟ್ರಸ್. ಅದನ್ನು ಇವ್ರು ಮುರುಗದಾಸ್ ಅವರು ಒಂದು ಯಾವುದೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ರಂತೆ, ಅಂದರೆ ಸಲ್ಮಾನ್ ಖಾನ್ ಸರ್ ಅವ್ರಿಗೋಸ್ಕರನೇ ನಾವು ನಮ್ಮ ಸ್ಟೋರಿನ ಚೇಂಜ್ ಮಾಡಿದ್ದಾರೆ. ಅದೊಂದು ಯಾವುದೋ ಸೆಟ್ಟಲ್ಲಿನೇ ಟೋಟಲ್ ಮೂವಿನ ಮುಗಿಸಿದ್ದಾರೆ. ಅದಾದಮೇಲೆ ಮಿರ್ಜಾಪುರ್ ದ ಮೂವಿ, ದ ಮೋಸ್ಟ್ ಅವೈಟೆಡ್, ಐ ಥಿಂಕ್ ಆಲ್ಮೋಸ್ಟ್ ರಿಕ್ವೆಸ್ಟೆಡ್. ಅದು ಹೌದು, ನಾವು ಸೀರೀಸ್ ನೋಡಿ ಇದೊಂದು ಆನ್ ಸ್ಕ್ರೀನಲ್ಲಿ ಈ ಲೆವೆಲ್ ಆಫ್ ಒಂದು 2.5 ಅವರ್ಸಲ್ಲಿ ಯಾವ ಥರ ಮಾಡ್ತಾರೆ, ಮೈನ್ಯೂಟಾಗಿ ಮಾಡಿ ಸ್ಟೋರಿನ. ಅದೇ ಸೀರೀಸ್ ಅಂತೂ ಹೌಸ್ ಹೋಲ್ಡ್ ನೇಮ್. ಅದು ಇಂಡಿಯನ್ ಟಾಪ್ ವೆಬ್ ಸೀರೀಸಲ್ಲಿ ಮಿರ್ಜಾಪುರ್ ಇಲ್ಲ ಅಂದರೆ ಅದು ಲಿಸ್ಟೇ ಇರಲ್ಲ. ಹೌದೌದೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದುವರೆಗೂ. ಸೊ ಅದನ್ನ ಮೂವಿ ಥರ ಒಂದು ಕಾಂಪ್ಯಾಕ್ಟಾಗಿ ಯಾವ ಥರ ಮಾಡಿರ್ತಾರೆ ಅಂದರೆ ಅದು ಚೆನ್ನಾಗಿ ಸೇಮ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಎಲ್ಲ ಕ್ಯಾರೆಕ್ಟರ್ಸು ರಿಪ್ರೈಸ್ ಮಾಡ್ತಿದ್ದಾರೆ, ಸೇಮ್ ಆ್ಯಕ್ಟರ್ಸೇ ರೋಲ್. ಮೇ ಬಿ ಸಮ್ ಫ್ಯೂ ಮೋರ್ ಕ್ಯಾರೆಕ್ಟರ್ಸ್ ಆ್ಯಡ್ ಆಗ್ಬೋದು ಬಿಕಾಸ್ ಆಫ್ ಮೂವಿ ಅಂದರೆ ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದೇ ಇದು ಆ್ಯಂಟಿಸಿಪೇಟೆಡಲ್ಲಿ ಇದು ಆ್ಯಪ್ಟ್ ಈ ಲಿಸ್ಟಲ್ಲಿ ಸೆಟ್ ಆಗುತ್ತೆ ಈ ಮೂವಿ. ಸೆಪ್ಟೆಂಬರ್ ಅರೌಂಡಲ್ಲಿ ಇದು ರಿಲೀಸ್ ಆಗುತ್ತೆ. ಓಕೆ, ಸೊ ದ ಬಾಲಿವುಡ್ ಲಿಸ್ಟ್ ಎಂಡ್ಸ್ ಇಯರ್. ಈ ಸರಿ ಏನೋ ಬಾಲಿವುಡ್ ಸ್ವಲ್ಪ ಪ್ರಾಮಿಸಿಂಗ್ ಅನಿಸ್ತಿದೆ. ಈ ವರ್ಷ ಬಿಗಿನಿಂಗಿಂದ ದುರಂದರ್ ಮತ್ತು ಇನ್ನು ಕೆಲವೊಂದು ಮೂವಿಯಿಂದ ಆಲ್ರೆಡಿ ಒಂದು ಬ್ಯಾಕಪ್ ಬಂದಿದ್ದೀವಿ ಅನ್ನೋ ಥರ ಝೋನಲ್ಲಿದ್ದಾರೆ. ಯಾಕಂದರೆ ಇಷ್ಟು ದಿನ ಒಂದು ಬ್ಯಾಡ್ ಫೇಸಲ್ಲಿದ್ದರು, ಕಂಟಿನ್ಯೂ ಡಿಸಾಸ್ಟರಿಂದ. ನೋಡ್ಬೇಕು ಇವಾಗಿಂದ ಕಮ್ ಬ್ಯಾಕ್ ಮಾಡಿ ರೋಲ್ ಮಾಡ್ತಾರೆ ಹೇಗೆ ಅಂತ ನೋಡಿ. ನೆಕ್ಸ್ಟ್ ಬಂದು ಸ್ಪೈಡರ್-ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಅಂತ. ಇದು ಐ ಥಿಂಕ್ ಮೂವಿಲಿ 4th or 5th ಇನ್ಸ್ಟಾಲ್ಮೆಂಟ್ ಇರುತ್ತೆ. ಹೋಮ್ ಕಮಿಂಗ್, ಹೌದು, ಅದೆಲ್ಲ ಇತ್ತು. ಟಾಮ್ ಹಾಲಂಡ್ ಆಬ್ವಿಯಸ್ಲಿ ಲೀಡ್ ಕ್ಯಾರೆಕ್ಟರ್, ಮತ್ತು ಝೆಂಡೇಯಾ ಇದ್ದಾರೆ ಇದರಲ್ಲಿ. ನಿಮ್ಮ ಸ್ಟ್ರೇಂಜರ್ ಥಿಂಗ್ಸ್ ಸ್ಯಾಡಿ ಸಿಂಕ್, ಅದು ರೂಮರ ಏನು ಕನ್ಫರ್ಮೇಷನ್ ಅಂತ ಗೊತ್ತಿಲ್ಲ. ಬಟ್ ಬುಕ್ ಮೈ ಶೋ ಅಂತ ಅವ್ರ ಕ್ಯಾರೆಕ್ಟರ್ ಇದೆ. ಸ್ಯಾಡಿ ಸಿಂಕ್ ಏನು ಅನೌನ್ಸ್ ಆಗಿಲ್ಲ ಅನ್ಸುತ್ತೆ. ಅಫಿಷಿಯಲ್ ಆಗಿ ಅವ್ರ ಲಾಸ್ಟ್ ಪಾರ್ಟಲ್ಲೇ 3 ಸ್ಪೈಡರ್-ಮ್ಯಾನ್ ಬರೋದೇ ಅನೌನ್ಸ್ ಮಾಡಿರಲಿಲ್ಲ ಅಂಟಿಲ್ ಸ್ಕ್ರೀನ್ ಬರೋ ತನಕ. ಅವ್ರ ಸೀಕ್ರೆಟ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಸೊ ಅದು ಬ್ರ್ಯಾಂಡ್ ನ್ಯೂ ಡೇ. ತುಂಬ ಗ್ಯಾಪ್ ಆಗಿದೆ ಅದಕ್ಕೂ. ಸೊ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ನೋಡೋಣ ಏನಾಗುತ್ತೆ ಅಂತ. ಅದಾದಮೇಲೆ ಸ್ಟ್ರೀಟ್ ಫೈಟರ್. ಓಕೆ, ಹೈಲಿ ಆ್ಯಕ್ಷನ್ ಅಂತ ಕರೆಂಟ್ ಇದರಲ್ಲಿ ತುಂಬ ಆ್ಯಕ್ಷನ್ ಸ್ಟಾರ್ಸ್. ಈವನ್ ವ್ರೆಸ್ಲಿಂಗ್, ನೀವು ಆ್ಯಸ್ ಎ ವ್ರೆಸ್ಲಿಂಗ್ ಫ್ಯಾನ್, ರೋಮನ್ ರೇನ್ಸ್, ಕೋಡಿ ರೋಡ್ಸ್ ಅವರಿಬ್ರು ಪ್ಲೇ ಮಾಡ್ತಿದ್ದಾರೆ. ಅವರು ನಮ್ಮ ವಿದ್ಯುತ್ ಜಮಾಲ್. ಓಕೆ, ವಿದ್ಯುತ್ ಜಮಾಲ್ ಅವರು ನಮ್ಮ ಇಂಡಿಯಾಯಿಂದ ಒಂದು ಪ್ರೌಡ್ ಮೂಮೆಂಟ್ ನಮಗೆ. ಬಿಕಾಸ್ ತುಂಬ ಆ್ಯಕ್ಷನಲ್ಲಿ ರಿಯಲಿಸ್ಟಿಕ್ ಆ್ಯಕ್ಷನ್ ಅದು ವಿದ್ಯುತ್ ಜಮಾಲ್ ಅವ್ರು ಮಾತ್ರ. ಅವ್ರು ಕಲ್ತಿರೋ ಕಲರಿ ಪಟ್ಟು ಆಯಿತು, ಮಾರ್ಷಲ್ ಆರ್ಟ್ಸ್ ಆಯಿತು, ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಇಂಡಿಯಾಲಿ ಅಷ್ಟೊಂದು ಸಿಕ್ಕಿಲ್ಲ ಅವ್ರಿಗೆ. ಸೊ ಈ ಹಾಲಿವುಡ್ ಚಾನ್ಸಿಂದ ಡಾಲ್ ಸಿಮ್ ಅಂತೇನೋ ಒಂದು ಕ್ಯಾರೆಕ್ಟರ್ ಬರುತ್ತೆ, ಇಂಡಿಯನ್ ಒರಿಜಿನೇಟೆಡ್ ಟೈಪ್. ಸೊ ಆ ಕ್ಯಾರೆಕ್ಟರೈಸೇಷನ್ ಕೂಡ ಇಂಡಿಯಾ ರಿಲೇಟೆಡ್. ಇಂಡಿಯನ್ ರಿಲೇಟೆಡ್ ಇದೆ, ಹಂಗಾಗಿ ಅವ್ರಿಗೆ ಆ ಕ್ಯಾರೆಕ್ಟರ್ ಸಿಕ್ಕಿರೋದು. ತುಂಬ ಇನ್ನೂ ಬೇರೆ ಸ್ಟಾರ್ಸ್ ಎಲ್ಲ ಇದ್ದಾರೆ ಸ್ಟ್ರೀಟ್ ಫೈಟರಲ್ಲಿ. ಎಂಡ್ ಅಥವಾ ಅದೇ ದಿವಾಲಿ ಟೈಮಲ್ಲಿ ಇದು ಬರ್ಬೋದು. ಶೂಟ್ ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಆ್ಯಂಡ್ ಸಮ್ ಟೀಸರ್ಸ್ ಅದನ್ನು ಎಲ್ಲ ಬಂದಿದ್ದಾವೆ, ಎಲ್ಲ ಕಾಮಿಕ್ ಕಾನ್, ಸೂಪರ್ ಕಾನ್ಸ್ ಅಲ್ಲೆಲ್ಲ ಆಲ್ರೆಡಿ ಅನೌನ್ಸ್ ಮಾಡಿ ಕ್ಯಾರೆಕ್ಟರ್ಸ್ ಎಲ್ಲ ಬಂದಿದೆ. ನೆಕ್ಸ್ಟ್ ಬಂದು ಡಿಸ್ಕ್ಲೋಸರ್ ಡೇ ಅಂತ. ಇದು ಸ್ಟೀವನ್ ಸ್ಪೀಲ್ಬರ್ಗ್ ಅವರು ಡೈರೆಕ್ಟ್ ಮಾಡ್ತಿರೋರು. ಇವರು ಒನ್ ಆಫ್ ದ ಲೆಜೆಂಡರಿ ಡೈರೆಕ್ಟರ್. ಜೇಮ್ಸ್ ಕ್ಯಾಮರಾನ್ ಮತ್ತು ಕ್ರಿಸ್ಟೋಫರ್ ನೋಲನ್, ಮಾರ್ಟಿನ್ ಸಾರ್ಸರೀಸ್, ಓಕೆ, ಇವ್ರ ಲಿಸ್ಟಲ್ಲಿ ಬರ್ತಾರೆ. ಸ್ಟೀವನ್ ಸ್ಪೀಲ್ಬರ್ಗ್ ಅವರು ಗ್ರೌಂಡ್ ಬ್ರೇಕಿಂಗ್ ಮೂವೀಸ್ ಆಲ್ರೆಡಿ ಮಾಡಿದ್ದಾರೆ. ಸೊ ಅವರು ಸ್ಕ್ರೀನ್ಗೆ ಡೈರೆಕ್ಷನ್ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಈ ಲಿಸ್ಟಲ್ಲಿ ಈ ಮೂವಿ ಬರೋದಕ್ಕೆ ಅವ್ರ ಮೇನ್ ರೀಸನ್. ಆ್ಯಂಡ್ ಸ್ಟಾರ್ ಕಾಸ್ಟು ತುಂಬ, ಎಮಿಲಿ ಬ್ಲಂಟ್ ಅವರೆಲ್ಲ
ದೊಡ್ಡ ಸ್ಟಾರ್ ಕ್ಯಾಸ್ಟೇ ಇದೆ. ಸೊ ಸ್ಟೀವನ್ ಸ್ಪೀಲ್ಬರ್ಗ್ ಅವ್ರ ಮೂವೀಸ್ ಎಲ್ಲ ಒಂಥರ IT ರಿಲೇಟೆಡ್, ಈ ಸ್ಪೇಸ್ ರಿಲೇಟೆಡ್ ಇದ್ದರೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿರ್ತಾರೆ. ಸೊ ಅದಕ್ಕೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಲಿಸ್ಟಲ್ಲಿ ಈ ಮೂವಿ ಬಂದಿರೋದು. ಡಿಸ್ಕ್ಲೋಸರ್ ಡೇ ಈ ಇಯರ್ ರಿಲೀಸ್ ಆಗುತ್ತೆ. ಆ್ಯಂಡ್ ಫೈನಲಿ ಅವರ್ ಫೇವ್ರೆಟ್ ಅವೆಂಜರ್ಸ್ ಡೂಮ್ಸ್ಡೇ. ಅಗೇನ್ ಮತ್ತೆ ರುಸ್ಸೋ ಬ್ರದರ್ಸ್ ಅವರು ಅವೆಂಜರ್ಸ್ ಸೀರೀಸ್ನ ಆಲ್ರೆಡಿ ಎಂಡ್ ಆಗಿತ್ತು ನಮಗೆ. ಎಂಡ್ ಗೇಮಲ್ಲಿ ತುಂಬ ಹಾರ್ಟ್ ಬ್ರೇಕ್ ಥರ ಫೀಲ್ ಆಗ್ತಿದ್ರು. ಮಾರ್ವೆಲ್ ಅವಾಗಿಂದ ಮತ್ತೆ ಕಮ್ಬ್ಯಾಕ್ ಆಗೋಕ್ಕಾಗೇ ಇಲ್ಲ ಅವರು. ಹೌದು, ಎಟರ್ನಲ್ಸು ಯಾವುದಾವುದೋ ಮಾಡಿದ್ರು, ತುಂಬ ಟ್ರೈ ಮಾಡಿದ್ದಾರೆ. ತುಂಬ ವೆಬ್ ಸೀರೀಸ್ ಎಲ್ಲ ಬಂದಿದ್ದಾವೆ, ಎಲ್ಲ ಕ್ಲಿಕ್ ಆಗಿಲ್ಲ, ಎಲ್ಲ ಡಿಸಾಸ್ಟರ್. ಡೈರೆಕ್ಟ್ಲಿ ಅವ್ರದ್ದೊಂದು ಇದೇ ಹೋಗ್ಬಿಡ್ತು, ಅದು ಗ್ರಿಪ್ಪೇ ಹೋಗಿದೆ. ಅಂದರೆ ಇವಾಗಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಹೆಂಗೆ ಸೀರೀಸ್ ಅಂದರೆ ಅದೇ ಅವೆಂಜರ್ಸ್ ಡೂಮ್ಸ್ಡೇ ಆದಮೇಲೆ ಇನ್ನೊಂದು ಎಟರ್ನಲ್ ವಾರ್ಸ್ ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ. ಅದು ಇನ್ನೂ ಫಾಲೋವಿಂಗ್ ಇಯರ್ಸಲ್ಲಿ ಬರುತ್ತೆ. ಬಟ್ ಮೇನ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ರುಸ್ಸೋ ಬ್ರದರ್ಸ್ ಈ ಇನ್ ಬಿಟ್ವೀನ್ ಬಂದಿರೋದು ಒಂದೇನು ಫೇಸ್ ಇತ್ತು ಮಾರ್ವೆಲ್ ಅವ್ರದ್ದು, ಅದೆಲ್ಲ ಸ್ಟ್ರೀಕ್ ವೈಸ್ ಫ್ಲಾಪ್, ಟೋಟಲಿ ಟ್ಯಾಂಕ್ಡ್ ಎಟ್ ಬಾಕ್ಸ್ ಆಫೀಸಲ್ಲೇ ಇದಾಗಿರೋದು. ಸೊ ರುಸ್ಸೋ ಬ್ರದರ್ಸ್ ಮತ್ತೆ ಬಂದು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು. ಆ್ಯಂಡ್ ಎಲ್ಲರೂ ಫೇವ್ರೆಟ್ ಕ್ಯಾರೆಕ್ಟರ್ ರಾಬರ್ಟ್ ಡೌನಿ ಜೂನಿಯರ್. ಐರನ್ ಕ್ಯಾರೆಕ್ಟ್ರು ಇದರಲ್ಲಿ ವಿಲನ್ ಅಂತ ಹೇಳ್ತಿದ್ದಾರೆ. ಓಕೆ, ಅವ್ರದ್ದೊಂದು ರಿವೀಲಿಂಗ್ ವಿಡಿಯೋ ಬಂದಿತ್ತು. ಸೊ ವಿಲನ್ ಅಂತ ಹೇಳ್ತಾರೆ. ಅದೊಂದು ಅದೇ ಎಲ್ಲರೂ ಗ್ರೀನ್ ಡ್ರೆಸ್ ಹಾಕೊಂಡು ಮಾಸ್ಕಲ್ಲಿ ರಿವೀಲ್ ಒಂದು ಚೆನ್ನಾಗಿತ್ತು, ಅದು ರಿವೀಲಿಂಗ್. ಅದೇ ಇದರಲ್ಲಿ ಸ್ಟಾರ್ ಕಾಸ್ಟ್ ವೈಸು ಫ್ಯಾಂಟಾಸ್ಟಿಕ್ 4 ಅಂತ ಬಂದಿತ್ತು, ಫ್ಲಾಪ್ ಎ ಮೂವಿ. ಬಟ್ ಅದನ್ನೆಲ್ಲ ಇಟ್ಕೊಂಡು ಎಲ್ಲ ಕ್ಯಾರೆಕ್ಟರ್ಸ್ ಇದ್ದಾವೆ. ಸೊ ಇದಕ್ಕೆ ಹೋಪ್ಸ್ ಇಟ್ಕೋಬೇಕು ಅಂದರೆ ಡೈರೆಕ್ಟರ್ಸ್, ಅದು ಬಿಟ್ಟರೆ ಮತ್ತೆ ನನಗಂತೂ ಬೇರೆ ರೀತಿ ಹೋಪ್ಸ್ ಇಲ್ಲ. ಆ್ಯಂಡ್ ರಾಬರ್ಟ್ ಡೌನಿ ಜೂನಿಯರ್ ಅವ್ರ ಆ್ಯಕ್ಟಿಂಗ್ ಆಬ್ವಿಯಸ್ಲಿ ಬೆಸ್ಟ್. ಹೌದು, ಆಸ್ಕರು ಬಂದಿದೆ ಈಗಾಗಲೇ. ಸೊ ಅವರು ಒಂದು ಹೋಪ್ಸಲ್ಲಿರ್ತಾರೆ. ಅದಕ್ಕಾಗಿ ಅವೆಂಜರ್, ನಾನು ಸ್ಪೆಷಲಿ ಫ್ಯಾನ್ ಅವೆಂಜರ್ಸ್ ಸೀರೀಸ್ನೆಲ್ಲ ಥಿಯೇಟ್ರಲ್ಲೇ ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಅದು 3D ವೈಸ್ ಆಯಿತು, ಐಮ್ಯಾಕ್ಸ್ ವೈಸ್ ಆಯಿತು. ಅವ್ರಿಗೂ ಅವೆಂಜರ್ಸ್ ಬಿಟ್ಟರೆ ಮತ್ತೆ ಬೇರೆ ಮೂವೀಸ್ ಮಾಡಿದಾರಲ್ಲ, ಅವ್ರು ಯಾವುದು ಅಷ್ಟೊಂದು ವರ್ಕ್ ಆಗಿಲ್ಲ. ಹೌದು, ಚೆನ್ನಾಗೇ ಮಾಡ್ತಾರೆ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಓಪನ್ಹೈಮರಲ್ಲಿ ಕೂಡ ಇದ್ದಾರೆ. ಓಪನ್ಹೈಮರಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದೆ. ಅದೇ, ಬಟ್ ಅಷ್ಟೊಂದು ಕ್ಲಿಕ್ ಆಗಲಿಲ್ಲ ಅವ್ರ ಕ್ಯಾರೆಕ್ಟರ್. ಅದೇ ಒಂದು ಕಮರ್ಷಿಯಲ್ ಆಗಿ ಸಿಗೋ ಸಕ್ಸಸ್ಗೂ ನಿಮಗೆ ಆ್ಯಸ್ ಎ ಆ್ಯಕ್ಟಿಂಗ್ ವೈಸ್ ಸಿಗೋ ಸಕ್ಸಸ್ಗೂ ಡಿಫ್ರೆನ್ಸ್ ಇರೋದೇ. ಅದು ಕಮರ್ಷಿಯಲ್ ಆಗಿ ಸಿಕ್ಕಾಗ ಒಂದು ಹಳ್ಳಿಯಿಂದ ಹಿಡಿದು ಒಂದು ಗ್ಲೋಬಲ್ ಆಡಿಯನ್ಸ್ಗೆ ಹೋಗಿರುತ್ತೆ. ಬಟ್ ಈ ಬಯೋಪಿಕ್ ವೈಸ್ ಮೂವೀಸ್ ಎಲ್ಲ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಇಂಟ್ರೆಸ್ಟೆಡ್ ಪೀಪಲ್ಸ್ ಮಾತ್ರ ನಿಮ್ಮನ್ನು ಕ್ಯಾಚ್ ಮಾಡೋದು. ನಿಮ್ಮ ಆ್ಯಕ್ಟಿಂಗ್ ಆಯಿತು, ನಿಮ್ಮ ಎಕ್ಸ್ಪ್ರೆಷನ್ಸ್ ಆಯಿತು. ಸೊ ಆ ಡಿಫ್ರೆನ್ಸ್ ಬರುತ್ತೆ. ದಟ್ ಈಸ್ ದ ಬಿಗ್ ಡಿಫ್ರೆನ್ಸ್. ಸೊ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಮೂವೀಸ್ ಆಫ್ 2026 ಎಂಡ್ ಆಗುತ್ತೆ ಇಲ್ಲಿಗೆ. ನಾವು ಯಾವ್ದಾದ್ರು ಮೂವೀಸ್ನ ಮಿಸ್ ಮಾಡಿದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ಸಲ್ಲಿ ತೋರಿಸಿ. ಇನ್ನೇನಾದ್ರು ಇಂಪ್ರೂವ್ಮೆಂಟ್ಸ್ ಬೆಟರ್ ಆಗ್ಬೋದಿತ್ತು ಅಂತ ಇದ್ದರೂ ಅದನ್ನೂ ಕಮೆಂಟ್ ಮಾಡಿ. ಸಾರಿ ಫಾರ್ ಎನಿ ಮಿಸ್ಟೇಕ್ಸ್. ವಿ ಆರ್ ಜಸ್ಟ್ ಮೂವಿ ಫ್ಯಾನ್ಸ್. ವಿ ವುಡ್ ಲವ್ ಯುವರ್ ಸಪೋರ್ಟ್. ಎಂಕರೇಜ್ ಮಾಡಿ ನಮ್ಮ ಎಫರ್ಟ್ಸ್ನ. ದಟ್ಸ್ ಆಲ್.